ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಗಣೇಶ್ ಭೀಕರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಹತ್ಯೆಯ ಪ್ರಕರಣದ ತನಿಖಾ ವರದಿ ಬರಲಿ ಅಂತ ಹೇಳಿ ಗೃಹ ಸಚಿವರು ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಹತ್ಯೆಗೆ ಕಾರಣ ಗೊತ್ತಾಗುತ್ತೆ, ಸ್ಥಳೀಯವಾಗಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ. ಕಾಂಗ್ರೆಸ್ ಮುಖಂಡ ಗಣೇಶ್ ಬರ್ಬರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದು ಹೀಗೆ: ತನಿಖೆ ಆಗುತ್ತೆ, ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಎನ್ನುವಂತಹ ಮಾತನ್ನ ಗೃಹ ಸಚಿವರು ಆಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೀವಿ. ನಾವುಗಳು ಮಾತಾಡೋದೇ ಬೇರೆ. ಅಲ್ಲಿ ಘಟನೆ ನಡೆದಾಗ ಯಾರು ಅದಕ್ಕೆ ಭಾಗಿಯಾಗಿದ್ದರು, ಯಾರು ಅದರ ಹಿನ್ನೆಲೆಯಲ್ಲಿದ್ದರು, ಇವೆಲ್ಲವನ್ನು ಕೂಡ ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ. ನಾವು ಹೇಳಿದ್ದೇ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ, ಈಗ ಮೃತ ಗಣೇಶ್ ಕುಟುಂಬಸ್ಥರು ಆರೋಪಿಸ್ತಾ ಇರುವಂತಹದ್ದು ಇದು ರಾಜಕೀಯ ಹಗೆತನದಿಂದ ಆಗಿರುವಂತಹ ಕೃತ್ಯ ಅಂತ ಹೇಳಿ. ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ನಿಜಕ್ಕೂ ಕೂಡ ಇದು ರಾಜಕೀಯ ಆ್ಯಂಗಲ್ನಲ್ಲಿ ಆಗಿರುವಂತಹ ಹತ್ಯೆನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಡೀಟೇಲ್ಸ್ ಏನು ಸಿಗ್ತಿದೆ ಅಂತ? ಪ್ರೇಮ್ ಅಂತಂದ್ರೆ ನಿನ್ನೆ ಸಂಜೆಯಿಂದನೂ ಕೂಡ ಆತನ ಸಾವಿಗೆ ಅಂದ್ರೆ ಗಣೇಶ್ ಸಾವಿಗೆ ಒಂದು ಸ್ಪಷ್ಟವಾದ ಕಾರಣ ಲಭ್ಯ ಆಗಿರಲಿಲ್ಲ. ಆದ್ರೆ ಈಗ ಆತನ ಕುಟುಂಬಸ್ಥರೇ ಮಾಡ್ತಿರುವಂತ ಆರೋಪ ನೋಡಿದ್ರೆ ಇದು ಪ್ಯೂರ್ಲಿ ರಾಜಕೀಯ ಉದ್ದೇಶದಿಂದಾನೇ ಆಗಿರುವಂತ ಒಂದು ಕೊಲೆ ಅನ್ನೋಂತ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಯಾಕೆಂತಂದ್ರೆ ಇತ್ತೀಚೆಗೆ ಕಳೆದ 2 ವರ್ಷಗಳ ಹಿಂದೆನೂ ಕೂಡ ಗಣೇಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿತ್ತು. ಆಗ ಆ ಗಣೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅದು ಯಾವಾಗ ಕಳೆದ ಒಂದು 7-8 ತಿಂಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ಒಂದು ಚುನಾವಣೆ ನಡೆಯಿತು. ಆ ಸಂಘದಲ್ಲಿ ಚುನಾವಣೆಯಲ್ಲಿ ಗಣೇಶ್ ನಿರ್ದೇಶಕನಾಗಿ ಆಯ್ಕೆ ಕೂಡ ಆಗಿದ್ದಂಥದ್ದು. ಅವತ್ತಿನಿಂದ ಆತನ ಮೇಲೆ ಹಾಗೆ ಮತ್ತಷ್ಟು ಹೆಚ್ಚಾಗಿದ್ದಂಥದ್ದು. ಇದು ಈಗ ಕುಟುಂಬಸ್ಥರೇ ಮಾಡ್ತಿರುವಂತ ಆರೋಪ. ಅದಾದ ಬಳಿಕಲ್ಲೂ ಕೂಡ ಕಳೆದ 5-6 ತಿಂಗಳ ಅವಧಿಯಲ್ಲೂ ಕೂಡ ಆತನ ಮೇಲೆ 1-2-3 ಬಾರಿ ಸಣ್ಣ ಪುಟ್ಟ ಜಗಳಗಳೇ ಆಗಿದ್ದು. ಆದ್ರೆ ಈಗ ಈ ರೀತಿ ಕೊಲೆ ಮಾಡೋ ಮಟ್ಟಕ್ಕೆ ದ್ವೇಷ ಬೆಳೆಸಿರ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಈಗ ಅವರ ಕುಟುಂಬಸ್ಥರು ಮಾಡ್ತಿರುವಂತ ಆರೋಪ. ಹಾಗಾಗಿ ಎಲ್ಲ ಒಂದ್ ಕಡೆ ಗಣೇಶ್ ನಾಮಾನಿತಂದ್ರೆ ಏನು ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಗೆದ್ದ ಬಳಿಕವೇ ಆತನ ಕೊಲೆಗೆ ಒಂದು ಪ್ಲಾನ್ ಆಗಿತ್ತ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯ ಆಗಿರುವಂತ ಗಣೇಶ್ ಮುಂದಿನ ಅಂದ್ರೆ ಈಗ ಮುಂದೆ ಬರುವಂತ ತಾಲೂಕ್ ಪಂಚಾಯತಿ ಆಗ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸುವಂತಹ ಸಾಧ್ಯತೆ ದಟ್ಟವಾಗಿತ್ತು. ಅಷ್ಟೇ ಅಲ್ಲದೆ ಸಕಲಪಟ್ಟಣ ಹೋಬಳಿಯಿಂದ ಕಾಂಗ್ರೆಸ್ ಟಿಕೆಟ್ ಆತನಿಗೆ ಅನ್ನೋ ಮಾತುಗಳು ಕೂಡ ಬಲವಾಗಿದ್ವು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈಗ ಒಂದು ನಿನ್ನೆ ಸಂಜೆ ಒಂದು ಫ್ಲೆಕ್ಸ್ ನ ಬಿಚ್ಚಬೇಕಾದ್ರೆ ದತ್ತ ಜಯಂತಿಗೆ ಹಾಕಿದಂತ ಬ್ಯಾನರ್ ಮತ್ತೆ ಫ್ಲೆಕ್ಸ್ ಬಿಚ್ಚಬೇಕಾದ್ರೆ ಆಗಿರುವಂತ ಸಣ್ಣ ಕಿರಿಕಿಯಿಂದ ಈ ಕೊಲೆ ಆಗಿರುವಂತದ್ದು. ಅಂತಂದ್ರೆ ಈ ಫ್ಲೆಕ್ಸ್ ಬಿಚ್ಚಬೇಕಾದ್ರೆ ಆದಂತ ಒಂದು ಗಲಾಟೆ ಇದೊಂದು ನೆಪ ಮಾತ್ರಕ್ಕೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಯಾಕೆಂತಂದ್ರೆ ಇದಕ್ಕೆ ಪ್ಲಾನ್ ಮಾಡ್ಕೊಂಡು ಅವ್ರು ಮರ್ಡರ್ ಮಾಡಿರುವಂತದ್ದು. 20 ಜನ ಆ ತೋಟದಲ್ಲಿದ್ದು ಆತನನ್ನ ಕರ್ಸ್ಕೊಂಡಿರುವಂತದ್ದು. ನಿನಗೆ ಗಮನಿದ್ರು ಬಾ, ನಿನಗೆ ತಾಕತ್ತಿದ್ರು ಬಾ ಅಂತ ಹೇಳಿ ಆತನಿಗೆ ಒಂದು ಪ್ರೇರೇಪಣೆ ಉತ್ತೇಜನ ಕೊಟ್ಟು ಆತನನ್ನ ಕರೆಸ್ಕೊಂಡು ಬಂದ ತಕ್ಷಣ ಆತನ ಮೇಲೆ ಎಲ್ಲರೂ ಕೂಡ ಕಲ್ಲು. ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.